ಇಂದಿರಗೆ ತಲೆ ಹೋಗಿ ಪರಮಾನಂದ ಭಕುತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾಧ್ಯಮರರಿಂಗೆರಗಿ ಆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿಯೇ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿಯೇ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವಾ ಆ ಕವಿಗಳ ಸಂದಣಿಗೆ ಬಲ ಬಂತು ಬೇಳುವಿನಿ ಕಥಾಮೃತವೇ ತಾವಿರುವಂತಹ ಸ್ಥಳ ಉತ್ತಾನವಾದ ಉಪದಿ ಅಂತ ಕೇಳಿದ್ದೇವೆ. ನಮ್ಮ ತಂದೆಯವರು ಬಂದಂತಹ ಕಾರ್ಯ ಸ್ವಾಮಿ ಇಂತ ಖಿಲ ರಾಜ್ಯವ ಇಂತ ಖಿಲ ರಾಜ್ಯವ ನಿರಂತರಾಯದಿ ಧ್ರುವನೋ ನಿರಂತರಾಯದಿ
ಧ್ರುವನು ಸಂತಸದೊಳಾಳ್ವ ಸಮಯಾಂತರದಿ ಬಳಿಕ ಸಂತಸದೋಳ್ ಆಳ್ವ ಸಮಯಾಂತರದಿ ಬಳಿಕ ಸಂತಸದೊಳಾಳ್ವ ಸಮಯಾಂತರದಿ ಬಳಿಕ ಸ್ವಾಮಿ, ಸ್ವಯಂಭೂ ಮನುವಿನ ವಂಶ ನಮ್ಮದು. ಸ್ವಯಂಭೂ ಮನುವಿನ ಮಗನಾದಂತಹ ಉತ್ತಾನಪಾದರಾಯ ಈ ಬಹಿಷ್ಮಾಕ್ಯಪುರವನ್ನ ಇದುವರೆಗೆ ಆಳಿಕೊಂಡಿದ್ದವರು. ಆ ಉತ್ತಾನಪಾದ ಮಹಾರಾಜರಿಗೆ ಮಗನಾಗಿ ಜನಿಸಿದ್ದೇನೆ. ಧ್ರುವ ಎಂಬುದಾಗಿ ನನ್ನ ಹೆಸರು. ಸ್ವಾಮಿ, ಈ ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯೂ ಕೂಡ ಬ್ರಹ್ಮಲಿಪಿಯಿಂದ ತನ್ನ ಕಾರ್ಯಭಾರವನ್ನು ಮುನ್ನಡೆಸಬೇಕು, ಜೀವನವನ್ನು ಸವೆಸಬೇಕು. ಆ ವಿಧಿಲಿಪಿಯನ್ನ ಮೀರಿ ಯಾರಿಗೂ ಬದುಕುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈ ಧ್ರುವರಾಯನ ಬದುಕು ಹಿಂದಿನ ದಿನಗಳನ್ನ ಎಣಿಸಿದಾಗ ವಿಧಿಯ ಲಿಪಿಯಲ್ಲವೇ ಮಹಾರಾಜನಾಗಿ ಮಹಾರಾಜನ ಹಿರಿಯ ರಾಣಿಯಾದಂತಹ ಸುನೀತಿ ದೇವಿಯಲ್ಲಿ ಜನಿಸಿದರೂ ಕೂಡ ನನ್ನ ಭಾಗ್ಯ ಬಹಳ ದೌರ್ಭಾಗ್ಯಕ್ಕೆ ಒಳಪಟ್ಟಿತ್ತು. ಕಾರಣ ನಮ್ಮ ತಂದೆಯವರಾದಂತಹ ಉತ್ತಾನಪಾದ ಮಹಾರಾಜರು ತನ್ನ ಕಿರಿಯ ರಾಣಿಯಾದಂತಹ ಸುರುಚಿ ದೇವಿಯಲ್ಲಿ ಅನುರಕ್ತರಾಗಿದ್ದರು. ಸುರುಚಿ ದೇವಿಯವರು ಹೇಳಿದ ಹಾಗೆ ಕೇಳುವಂತಹ ವ್ಯವಸ್ಥೆಯನ್ನು ಹೊಂದಿದ್ದರು ನಮ್ಮ ತಂದೆ. ಆ ಕಾಲದಲ್ಲಿ ನನಗೆ 5 ವರ್ಷ ತುಂಬಿದಾಗ ಎಳೆಯ ಪ್ರಾಯದಲ್ಲಿ ನನ್ನ ತಮ್ಮನಾದಂತಹ ಸುರುಚಿ ದೇವಿಯರ ಮಗನಾದಂತ ಉತ್ತಮ ನಮ್ಮ ತಂದೆಯ ತೊಡೆಯನ್ನ ಏರಿ ಸಂತೋಷದಿಂದ ಆಟ ಪಾಠವನ್ನ ಮಾಡುತ್ತಿದ್ದನ್ನ ಕಂಡಂತ ನಾನು ನನ್ನಲ್ಲೂ ಅದೇ ಬಯಕೆ ಮೂಡಿತು. ತಂದೆಯ ಆಸ್ಥಾನವನ್ನ ಹೊಕ್ಕೆ ತಂದೆಯ ತೊಡೆಯನ್ನ ಏರಬೇಕೆಂಬ ಬಯಕೆಯಿಂದ ಹೋಗಿ ಕುಳಿತುಕೊಂಡೆ. ಆಗ ನಮ್ಮ ಚಿಕ್ಕಮ್ಮನಾದಂತಹ ಸುರುಚಿ ದೇವಿ ನನ್ನನ್ನ ಎಳೆದು, ನಿನಗೆ ಅಧಿಕಾರವಿಲ್ಲ, ಮೇಲಾಗಿ ನಿನಗೆ ಯೋಗ್ಯತೆ ಇಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಸಿಂಹಾಸನವನ್ನ ಏರಬಹುದು, ಮಹಾರಾಜನ ತೊಡೆಯನ್ನ ಏರಬಹುದು ಎಂಬುದಾಗಿ ಸೂಚಿಸಿದರು. ಹೇಗೆ ಎಂದು ಯೋಚಿಸುವಾಗ ಕಾಡಿಗೆ ಹೋಗು, ತಪಸ್ಸನ್ನ ಆಚರಿಸು ಎಂಬುದಾಗಿ ಸೂಚಿಸಿದರು. ತಾಯಿಯ ಮಾತನ್ನ ವೇದವಾಕ್ಯವೆಂದು ತಿಳಿದಂತಹ ನಾನು ನನ್ನ ಮಾತೆ ಆದಂತಹ ಸುನೀತಾದೇವಿಗೆ ವಿಷಯವನ್ನ ಅರುಹಿ ಕಾಡನ್ನ ಸೇರಿದೆ, ಭಗವಂತನನ್ನ ಸಾಕ್ಷೀಕರಿಸಿಕೊಳ್ಳಬೇಕು ಎಂಬುದಾಗಿ. ಎಳೆಯ ಪ್ರಾಯದಲ್ಲಿ ಕಾಡಿನಲ್ಲಿ ಬಹಳಷ್ಟು ಅವಘಡಗಳು, ತೊಂದರೆಗಳು ನನ್ನ ಪಾಲಿಗೆ ಒದಗಿ ಬಂತು. ಆದರೆ ದೇವಋಷಿಗಳಾದಂತಹ ನಾರದರ ಉಪದೇಶ, ಓಂ ನಮೋ ಭಗವತೆ ವಾಸುದೇವಾಯ, ದ್ವಾದಶಾಕ್ಷರಿ ಮಂತ್ರದ ಉಪದೇಶ ನನಗಾಯಿತು. ಅದನ್ನೇ ಪಠಿಸುತ್ತಾ ತಪಸ್ಸನ್ನ ಆಚರಿಸಿದೆ. ಕಾಡಿನಲ್ಲಿ ನನ್ನ ತಪಜ್ವಾಲೆಯಿಂದ ಎದ್ದಂತ ಉರಿ ದೇವಲೋಕವನ್ನ ಬಾಧಿಸಿದಾಗ ದೇವೇಂದ್ರ ನನ್ನ ತಪಸ್ಸನ್ನ ಭಂಗ ಮಾಡುವುದಕ್ಕೆ ಹಲವು ತಂತ್ರಗಳನ್ನು ಉಪಯೋಗಿಸಿದ. ಶಾಕಿನಿ ಡಾಕಿನರೆಂಬ ರಕ್ಕಸರಿಯನ್ನ ಸೃಷ್ಟಿ ಮಾಡಿ ನನ್ನ ತಪಭಂಗಕ್ಕೆ ಪ್ರಯತ್ನ ಪಟ್ಟ. ಆದರೆ ಆ ದೇವೇಂದ್ರನ ಯಾವ ಕುತಂತ್ರಕ್ಕೂ ಬಲಿಯಾಗದ ನಾನು
ತಪಸ್ಸನ್ನು ಮುಂದುವರಿಸಿದೆ. ಶ್ರೀಮನ್ನಾರಾಯಣ ಸಾಕ್ಷಾತ್ಕಾರವನ್ನ ಪಡೆದುಕೊಂಡೆ. ದೇವ ಪ್ರತ್ಯಕ್ಷನಾಗಿ ಮಗು ಧ್ರುವರಾಯ, ಏನು ಬೇಕು ನಿನಗೆ? ಏನು ಬೇಕು? ಶ್ರೀಹರಿಯನ್ನ ಒಲಿಸಿಕೊಂಡ ಬಳಿಕ ಶಂಖ ಚಕ್ರ ಗದಾ ಪದ್ಮಧಾರಿಯಾದಂತಹ ಪರಮಾತ್ಮನ ದ್ವೀಪವನ್ನು ಕಂಡ ಬಳಿಕ ಈ ಭೌತಿಕ ಲೋಕದಲ್ಲಿ ಇನ್ನೇನು ಬೇಕು? ನನಗೇನೂ ಬೇಡ ದೇವ, ನಿನ್ನ ಪದತಲದಲ್ಲಿ ನನಗೆ ಸಾಯುಜ್ಯವನ್ನ ಕರುಣಿಸು, ಉತ್ತಮ ಸ್ಥಾನವನ್ನ ಕೊಡು ಎಂಬುದಾಗಿ ಬೇಡಿಕೊಂಡೆ. ಆಗ ದೇವ ಸಂತೋಷದಿಂದ ಕರುಣಿಸಿದ. ಮಗು ಧ್ರುವರಾಯ, ಈಗ ನೇರವಾಗಿ ರಾಜ್ಯಕ್ಕೆ ತರಳು. ನಿನ್ನಿಂದ ಪ್ರಪಂಚಕ್ಕೆ ಆಗಬೇಕಾದಂತಹ ಮಹತ್ ಕಾರ್ಯಗಳು ಬಹಳ ಇವೆ. ಅವುಗಳನ್ನೆಲ್ಲ ಪೂರೈಸಿ ರಾಜ್ಯ ಭಾರವನ್ನ ಮಾಡಿ ತನ್ಮೂಲಕ ನನ್ನ ಪಾದವನ್ನ ಸೇರು. ನಿನಗೆ ಭವ್ಯವಾದ ಲೋಕವನ್ನ ಸೃಷ್ಟಿ ಮಾಡುತ್ತೇನೆ. ಧ್ರುವ ನಕ್ಷತ್ರವಾಗಿ ನೀನು ಕಂಗೊಳಿಸುತ್ತೀಯ. ಸೂರ್ಯಮಂಡಲ, ಚಂದ್ರಮಂಡಲ, ನಕ್ಷತ್ರ ಮಂಡಲಕ್ಕೆ ಒಡೆಯನಾಗಿ ನೀನು ರಾರಾಜಿಸುತ್ತೀಯ ಎಂಬುದಾಗಿ ನನ್ನನ್ನು ಹರಸಿ ಕಳಿಸಿಕೊಟ್ಟ. ರಾಜ್ಯ ಪ್ರವೇಶ ಮಾಡಿದೆ. ತಂದೆ ತಾನು ಮಾಡಿದ್ದು ತಪ್ಪಾಯಿತು ಎಂದು ಹೇಳಿಕೊಂಡು ನನ್ನನ್ನ ಆದರದಿಂದ ಬರಮಾಡಿಕೊಂಡರು, ಸಾಕಿ ಸಲಹಿದರು. ಪ್ರಾಯ ಪ್ರಬುದ್ಧನಾದಂತಹ ಧ್ರುವನಿಗೆ ರಾಜ್ಯಭಾರವನ್ನ ಮಾಡಬೇಕು, ಪಟ್ಟವನ್ನ ಕಟ್ಟಬೇಕು ಎಂದು ತೀರ್ಮಾನಿಸಿದಂತಹ ನನ್ನ ತಂದೆ ಈ ರಾಜ್ಯದ ಸರ್ವ ಹೊಣೆಯನ್ನ ನನ್ನ ಪಾಲಿಗೆ ಇತ್ತು. ವೃದ್ಧಾಪ್ಯ ಅಡರಿದ್ದರಿಂದ ನನ್ನ ತಾಯಿ ಸುನೀತಿಯನ್ನ ಒಳಗೊಂಡು ವೃದ್ಧಾಶ್ರಮಕ್ಕೆ ತೆರಳಿದರು. ಕಾಡಿನಲ್ಲಿ ವೃದ್ಧಾಪ್ಯವನ್ನ ಆಚರಿಸುತ್ತಾ ತಪಸ್ಸನ್ನ ಮಾಡಿದರು. ಅಂದಿನಿಂದ ಇಂದಿನವರೆಗೆ ನಮ್ಮ ವಂಶಕ್ಕೆ ತಕ್ಕುದಾದಂತಹ ಘನತೆ ಗೌರವಗಳನ್ನು ಕಾಪಾಡಿಕೊಂಡು ರಾಜ್ಯಭಾರವನ್ನು ಮಾಡುತ್ತಾ ಇದ್ದೇನೆ. ನನ್ನ ಪ್ರಜೆಗಳೆಲ್ಲ ಸಂತೋಷ ತುಂದಿಲಾಗಿದ್ದಾರೆ. ಮಹಾರಾಜನ ಬರುವಿಕೆಗೆ ಎಷ್ಟೊತ್ತಿಗಾಗುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಅದೇ ರೀತಿ ಎಂದಿನಂತೆ ಓಲಗವನ್ನು ಸೇರಿದ್ದೇನೆ, ಪ್ರಜೆಗಳನ್ನು ವಿಚಾರಿಸಿದ್ದೇನೆ. ವಿಶೇಷ ಏನಾದರೂ ಸಭೆಗೆ ಬರಲಿ. ಬಂದುದು ವಸಂತ ಋತು ಗಂದು ವನ ಪಾಲವೈ ತಂದು ಪೇದರು ಧ್ರುವನಿ ಒಂದು ಕೈ ಮುಗಿದೋ. ಐ ತಂದು ಪೇದರು ಧ್ರುವನಿಗೊಂದು ಕೈ ಮುಗಿದೋ. ಓಂ ತತಾಂ ತಾಗಡ್ತ ದಿನ ದಿಗಡ್ತ ದಿನ ತೈತ ದಿನ ಧೇ. ಒಳ್ಳೆಯದಾಗಲಿ, ಎದ್ದೇಳಿ. ಯಾರೋ ನೀವು? ವನಪಾಲಕರು. ವನದ ರಕ್ಷಣೆಯನ್ನ ಮಾಡಬೇಕಾದದ್ದು. ಆ ರಕ್ಷಣೆಯ ಕಾರ್ಯಭಾರವನ್ನ ಬದಿಗಿಟ್ಟು ತಂಡೋಪತಂಡವಾಗಿ ಒಟ್ಟಾಗಿ ರಾಜಸ್ಥಾನವನ್ನ ಸೇರಿದ್ರಲ್ಲ, ಯಾಕೆ ಬಂದಿರಿ? ಕಿರುಕುಳವೇ. ಪರಾಕೋ ಸಲಾಮೋ ಸ್ವಾಮಿ, ಪರಾಕೋ ಸಲಾಮೋ ಸ್ವಾಮಿ, ಪರಾಕೋ ಸಲಾಮೋ ಸ್ವಾಮಿ. ಬರಾಕೆ ಬಂದೇವೋ ಪ್ರೇಮಿ, ಬರಾಕೆ ಬಂದೇವೋ ಪ್ರೇಮಿ. ಕಿರುಕುಳ ಹೆಚ್ಚೈತೆ ಹಿಂಗಳ, ಕಿರುಕುಳ ಹೆಚ್ಚೈತೆ ಹಿಂಗಳ. ಹೊಲನಾಗೆ ಬಗಳ, ಹೊಲನಾಗೆ ಬಗಳ, ಕಿರುಕುಳ ಹೆಚ್ಚೈತೆ ಹಿಂಗಳ. ಕಾಯುತ್ತಿದ್ದವರು ಒಡೆಯ, ನಿಮ್ಮ ಆಜ್ಞೆಯಂತೆ ವನವನ್ನು ಸೊಂಪಾಗಿ ಬೆಳೆಸಿದ್ದೇವೆ ಒಡೆಯ. ಎಂತೆಂತ ಹೂ ಗಿಡಗಳು, ಎಂತೆಂತ ಹಣ್ಣುಗಳು, ಉತ್ತರದಿಂದ ಹಿಡಿದು ದಕ್ಷಿಣದವರೆಗೆ ಯಾವ್ಯಾವ ಜಾತಿಯ ಹಣ್ಣುಗಳಿದೆಯೋ ಅವನ್ನೆಲ್ಲವನ್ನು ಬೆಳೆಸಿದ್ದೇವೆ ಒಡೆಯ. ನಿಮ್ಮ ಕರ್ತವ್ಯದಲ್ಲಿ ನಿಷ್ಠರಾಗಿದ್ದವರು. ಅಂತಹ ಸೊಂಪಾಗಿ ಬೆಳೆಸಿದ ವನವನ್ನ ಕಾಡು ಪ್ರಾಣಿಗಳೆಲ್ಲ ಹಾಳು ಮಾಡಿದ್ದಾವೆ ಒಡೆಯ. ಕಾಡು ಪ್ರಾಣಿಗಳನ್ನ ನೀವು ಬೆಳೆದ ಬೆಳೆಗಳಿಗೆ ಹಾಳಾಗಿದೆ ಒಡೆಯ. ಯಾವ್ಯಾವ ಪ್ರಾಣಿಗಳು ಬಂದಿದ್ದು? ಮಂಜರ್ಕೋ ಗಂಗಿ ಮಿಕವೋ ತೋಂ ತರಿನತ, ಮಂಜರ್ಕೋ ಗಂಗಿ ಮಿಕವೋ
ಮಂಜರ್ಕ ಹೊಂದಿಮಿಕವು ಸಂಜೆ ಮುಂಜಾನೆ ಬಂದು ಸಂಜೆ ಮುಂಜಾನೆ ಬಂದು ಅಂಜದೆ ತಿರುಗುತ್ತೈದಾವೆ ಅಂಜದೆ ತಿರುಗುತ್ತೈದಾವೆ ಬಲು ಸೊಕ್ಕೈದಾವೆ ಬಲು ಸೊಕ್ಕೈದಾವೆ ಅಂಜದೆ ತಿರುಗುತ್ತೈದಾವೆ ಒಡೆಯ ಏನು ಅಂತ ಹೇಳುವುದು ನಾವು ಬೆಳೆಸಿದಂತಹ ಎಲ್ಲ ಹಣ್ಣು ಹೂ ಗಿಡಗಳನ್ನ ಪ್ರಾಣಿಗಳು ಹಾಳು ಮಾಡ್ತಾ ಇದ್ದಾವೆ ಒಡೆಯ. ಪ್ರಾಣಿಗಳು ಹಾಳು ಮಾಡುವುದು ಹೌದು ಒಡೆಯ. ಯಾವ್ಯಾವ ಪ್ರಾಣಿಗಳು ಬಂದಿದ್ದಾವೆ ಅದೇ ಒಡೆಯ ಮುಂದೂ ಬಾಲ ಹಿಂದೂ ಬಾಲ ಮತ್ತಾಳೆ ಮತ್ತಾಳೆ ಹಿಂದೂ ಬಾಲ ಮುಂದೂ ಬಾಲ ಒಡೆಯ. ಹಿಂದೂ ಬಾಲ ಮುಂದು ಬಾಲ ಅಲ್ಲ ಮತ್ತೆ ನೋಡೆಯ ಹಿಂದೆ ಬಾಲ ಮುಂದೆ ಸೊಂಡಿಲು ಅದೇ ಕಾಡಾನೆ ಕಾಡಾನೆ ಹೌದು ಬುದ್ಧಿ ಬುದ್ಧಿ ಹಾ. ಒಂದಲ್ಲ ಎರಡಲ್ಲ ಹ್ಮ್. ಮೊದಲು ಒಂದಾಣೆ ಬಂತು ಒಡೆಯ, ಹಾ. ಕಡೆಗೆ 4 ಆಣೆ, ಕಡೆಗೆ 8 ಆಣೆ, ಕಡೆಗೆ 12 ಆಣೆ ಆಯ್ತು ಒಡೆಯ. ಅಂತೂ ಪೂರ ಆಣೆ ನಿನಗಿಲ್ಲ ಅದಲ್ಲ ಒಡೆಯ. ಹೇ, ಆ, ಅವಂದ್ರೆ 12 ಆನೆಗಳು ಕ್ಷಮಿಸಬೇಕು ಆನೆಗಳ ಹಿಂಡು ಆ ಆನೆಗಳ ಹಿಂಡು ಹಿಂಡು ಒಡೆಯ. ಏನು ಮಾಡಿದವು ಆನೆಗಳ ಹಿಂಡು ಬಂದಿದ್ದು ಸುಮ್ಮನೆ ತಡ ಮಾಡಲಿಲ್ಲ. ಏನು ಮಾಡಿದವು ಬಾಳೆ ಗಿಡ ಅದಲ್ಲ ಒಡೆಯ, ಹಾ. ಕೆಳಗೂ ಅಲ್ಲ ಮ್ಯಾಲೂ ಅಲ್ಲ, ಮತ್ತೆ ಆ ದೊಡ್ಡದು ಸುಣ್ಣನ ಹಾಕಿ ಎತ್ತಿ ಕಿತ್ತಿ ಬಿಸಾಡದ ಒಡೆಯ. ಅಂತೂ ನಿಮಗೂ ಇಲ್ಲ ಬೇರೆಯವರಿಗೂ ಇಲ್ಲ ಹಾಗೆ ಮಾಡಿದವು. ಹೌದು ಒಡೆಯ. ಅಷ್ಟೇ ಮತ್ತೆ ಅಲ್ಲ. ಹಂದಿ ಬುದ್ಧಿ ಹಂದಿ ಏಯ್ ಹೊಂದಿ ಬುದ್ಧಿ ಬುದ್ಧಿ ನಿಲ್ಲಿಸಿ ಹೇಳು ಹೌದು ಬುದ್ಧಿ ಗಡ್ಡೆ ಗಣಸುಗಳನ್ನೆಲ್ಲ ಹಾಳು ಮಾಡಿದ್ದೆ ಒಡೆಯ. ಹಂದಿಗಳು ಗಡ್ಡೆ ಗೆಣಸನ್ನ ತಿಂದವು ಹೌದು ಒಡೆಯ. ಯಾವ್ಯಾವ ಗಡ್ಡೆನ ತಿಂದವು ಇದು ಗಡ್ಡೆ ಒಡೆಯ, ಇದು ಗಡ್ಡೆ ಒಡೆಯ, ಏನ ನಿನ್ನದು ಅಭಿನಯ ಇದು ಮರಸಿನ ಗಡ್ಡೆ ಒಡೆಯ, ಮರಸಣಿಗೆ ಗಡ್ಡೆ ಹೌದು ಒಡೆಯ. ಇದು ಸುವರ್ಣ ಗಡ್ಡೆ, ಹೌದು ಒಡೆಯ. ಇದು ಗಡಕ್ಷಿನ ಗಡ್ಡೆ ಒಡೆಯ, ಹೌದು ಒಡೆಯ. ಗಡ್ಡೆ. ಇದು ಅಪ್ಪನ ಗಡ್ಡೆ ಒಡೆಯ, ಹಾ? ಇದು ಅಪ್ಪನ ಗಡ್ಡೆ. ಏ ನನ್ನ ಅಪ್ಪನ ಹೆಸರು ಸುವರ್ಣ ಗಡ್ಡೆ, ಅದಕ್ಕೆ ನಾನು ಅಪ್ಪನ ಗಡ್ಡೆ ಹೇಳಿ ಕರೆಯೋದು ಒಡೆಯ. ಅಪ್ಪನ ಸುವರ್ಣ ಹೆಸರು ಗಡ್ಡೆ, ಸುವರ್ಣ ಗಡ್ಡೆ, ಸುವರ್ಣ ಸುವರ್ಣ ಗಡ್ಡೆ ಗಡ್ಡೆ ಒಡೆಯ. ಹೌದು ಒಡೆಯ. ಅಂತೂ ನೆಲದ ಅಡಿಯಲ್ಲೇ ಬೆಳೆದಂತಹ ಗಡ್ಡೆಗಳನ್ನೆಲ್ಲ ಹಾಳು ಮಾಡಿದ್ದಾವೆ. ಹೌದು ಒಡೆಯ. ಮತ್ತೆ ನನ್ನ ಹಾಳಾಗಿ ಹೋಗಿದೆ. ಗಡ್ಡೆ ಗೆಣಸು ಹಾಳಾಯ್ತು, ಹೌದು ಒಡೆಯ. ಕಾಡೆಲ್ಲ ನಾಶ ಆಯ್ತು, ಹೌದು ಒಡೆಯ. ಬೆಳೆಯೆಲ್ಲ ಹಾನಿ ಆಯ್ತು. ಹೌದು ಒಡೆಯ. ಹಾಗಾದ್ರೆ ಹಾ. ಮರದಲ್ಲಿ ಬೆಳೆದಂತಹ ಹಣ್ಣು ಹಂಪಗಳು ಇದ್ದಾವಲ್ಲ ಅವು ಹಾಳಾಗಿವೆ ಒಡೆಯ. ಅದಕ್ಕೂ ಅವಕ್ಕೇನಾಯ್ತು? ಬಂದಿದೆ. ಹಕ್ಕಿ ಪಕ್ಷಿಗಳು ಪಕ್ಷಿಗಳೆಲ್ಲ ಬಂದು ಪಕ್ಷಿಗಳೆಲ್ಲ ಬಂದು ಪಕ್ಷಿಗಳೆಲ್ಲ ಬಂದು ಲೆಕ್ಕ ಸಂಖ್ಯೆಗಿಲ್ಲದಿಂದು ಲೆಕ್ಕ ಸಂಖ್ಯೆಗಿಲ್ಲದಿಂದು ಹೊಕ್ಕು ಸೂಲಗೈದವು ದನಿವಣ್ಣ ಹೌದೆನ್ನೀರಣ್ಣ ಹೊಕ್ಕು ಸೂಲಗೈದವು ದನಿವಣ್ಣ ಹೌದೆನ್ನೀರಣ್ಣ ಹೊಕ್ಕು ಸೂಲೆಗೈದವು ದನಿವಣ್ಣ ಒಡೆಯ. ಒಂದಲ್ಲ ಎರಡಲ್ಲ ಸಾವಿರಾರು ಗಟ್ಟಲೆ ಹಕ್ಕಿಗಳು ಒಡೆಯ. ಹಕ್ಕಿಗಳಿಂದ ಹಕ್ಕಿ. ಮರದಲ್ಲಿ ಬೆಳೆದ ಹಣ್ಣು ಹಂಪಲಿಗೆ ತೊಂದರೆ ಆಯ್ತು. ಹೌದು ಒಡೆಯ. ಹೌದು ಒಡೆಯ. ಎಷ್ಟು ವಿಧವಾದ ಹಕ್ಕಿಗಳು ಬಹಳ ಬಂದಿದ್ದಾವೆ. ವಿಧವಾದ ಸಾವಿರ ಗಟ್ಟಲೆ ಹಕ್ಕಿಗಳು ಒಡೆಯ. ಹೌದಾ? ಪಾರಿವಾಳ, ಗುಬ್ಬಚ್ಚಿ, ಗರುಡ, ಇಂಥ ಇದು ಮಂಡಕ್ಕಿ, ಚಕ್ಕುಲಿ, ಅವಲಕ್ಕಿ ಇದೆಲ್ಲ ಬರುವುದು ಒಡೆಯ. ಏನ ಏನ ಅವನೊಂದು ಹೇಳ್ತಾನೆ ನೀನೊಂದು ಹೇಳ್ತಿ, ಅವ ಹಾಗೆ ಒಡೆಯ. ಗಡಿಬಿಡಿ ಆಯ್ತು ನಿಮಗೆ. ಅದಲ್ಲ ಒಡೆಯ. ಹಾ? ಮಂಡಕ್ಕಿ ಅಂತ ಹೇಳಿದ್ರೆ ಏನದು? ಬೆಳ್ಳಕ್ಕಿ, ಹಾ 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 ಚಕ್ಕಲಿ ಅಂತ ಕೊಕ್ಕರೆ, ಹೇಳಿದ್ರೆ ಕೊಕ್ಕರೆ. ಕೊಕ್ಕರೆ, ಹಾ ಚಕ್ಕಲಿ ಅಂತ ಹೇಳಿದ್ರೆ ಚಿಕ್ಕರಕ್ಕಿ, ಕಾರ್ಕಡ್ಡಿ ಅಂತಂದ್ರೆ ಕಾರ್ಕೋಳಿ ಒಡೆಯ. ಈ ಕಾಡು ಹಕ್ಕಿಗಳೆಲ್ಲ ಬಂದು ಹಾ. ಮರದಲ್ಲಿರುವುದು ಎಲ್ಲದನ್ನು ಬೋಳಿಸಿ ಹೋಗಿದೆ ಒಡೆಯ. ಏನೂ ಉಳಿಲಿಲ್ಲ. ಮರದಲ್ಲೂ ಏನಿಲ್ಲ, ಏನು ಉಳಿದಿಲ್ಲ. ಹೂವಿಲ್ಲ, ಮಿಡಿ ಇಲ್ಲ, ಎಲ್ಲ ಉದುರಿ ಕಾಯಿಲ್ಲ, ಹೋಗಿದೆ ಒಡೆಯ. ಹಣ್ಣು ಹಂಪಲಗಳು ಇಲ್ಲ, ಉದುರಿ ಹೋಗಿದೆ ಒಡೆಯ. ವನ ಪ್ರದೇಶ ಸರ್ವನಾಶ ಆಗಿದೆ ಒಡೆಯ. ಪ್ರಾಣಿಗಳಿಂದ ಹೀಗಾಯ್ತು. ಹೌದು ಒಡೆಯ. ವನಪಾಲಕರೇ, ಹೀಗೆ ಮಾಡ್ತಾ ಇದ್ರೆ ನಾವು ದೇಶ ಹತ್ತಿರ ಹೋಗ್ತೇವೆ ಒಡೆಯ. ಆತ್ಮಹತ್ಯೆ ಮಾಡಿಕೊಳ್ತೇವೆ. ಆಯತಿಕೆ ಇಂಬೇಟೆಯಾಡಿ ಆಯತಿಕೆ ಇಂಬೇಟೆಯಾಡಿ ಭೂತಳದ ಜನರಾಯ ಸಮಂ ಕಳೆದುಕೊಳ್ಳುವೆ ಭೂತಳದ ಜನರ
ಕಳೆದು ಕೊಡುವೆ ಎಂದ ಭಯವಿದ್ದ ಯಶೋನಿಧಿ ಆ ನಿಮಗೆ ಬಂದಂತಹ ಈ ಉಪದ್ರ, ಈ ತೊಂದರೆ, ಈ ಕಷ್ಟ ಇವುಗಳೆಲ್ಲ ಕಾಡು ಪ್ರಾಣಿಗಳಿಂದ ಬಂದದ್ದಲ್ಲವೇ? ಹೆದರಬೇಡಿ, ಹೆದರಬೇಡಿ. ಸ್ವಾಮಿ ನಿಷ್ಠ ಸೇವಕರು ನೀವು. ನೀವು ಮಾಡಿದಂತಹ ಕಾರ್ಯಕ್ಕೆ ತಕ್ಕ ಫಲ ಸಿಗದೇ ಇದ್ದಾಗ, ಸಿಕ್ಕ ಫಲ ಕೈಗೆ ಬರದೇ ಇದ್ದಾಗ ನಿಮಗೆಲ್ಲ ಬೇಸರವಾಗಿದೆ, ಬಹಳ ನೊಂದಿದ್ದೀರಿ, ಊರನ್ನೇ ಬಿಡುವ ಮಾತನ್ನಾಡ್ತಾ ಇದ್ದೀರಿ. ಬೇಡ 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 ಬೇಡ. ಈ ಧ್ರುವರಾಯನ ಆಡಳಿತದಲ್ಲಿ ಪ್ರಜೆಗಳಿಗೆ ಕಷ್ಟವಾಯಿತು ಎನ್ನುವಂತಹ ಮಾತು ಬರಬಾರದು. ಇಗೋ ನಿಮ್ಮ ಕಷ್ಟಕ್ಕೆ ನಾನಿದ್ದೇನೆ, ಪರಿಹಾರವನ್ನ ನಾನು ಮಾಡ್ತೇನೆ. ನಿಮ್ಮ ಜೊತೆಯಲ್ಲಿ ನಾನು ಬಂದು ಆ ದುಷ್ಟ ಮೃಗಗಳನ್ನ ಸಂಹರಿಸಿ ನಿಮಗೆ ಒದಗಿದ ಕಷ್ಟವನ್ನ ಪರಿಹರಿಸಿ ಕೊಡ್ತೇನೆ. ಯಾರು ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ಕಾಯಕದಲ್ಲಿ ನಿರತರಾಗಿ. ಪರಾಕೋ ಸಲಾಮೋ ಸ್ವಾಮಿ, ಪರಾಕೋ ಸಲಾಮೋ ಸ್ವಾಮಿ. ವನಪಾಲಕರಿಗೆ ಅಭಯವನ್ನ ಕೊಟ್ಟಿದ್ದೇನೆ. ದುಷ್ಟ ಮೃಗಗಳನ್ನ ಸಂಹರಿಸುವುದಕ್ಕಾಗಿ ನುರಿತ ಶಬರ ಜಾಲವನ್ನ ಕೂಡಿಕೊಂಡು ಕಾನನಕ್ಕೆ ನಡೆದು ಬಿಡುತ್ತೇನೆ. ಉತ್ತಮನ ಇದನ್ನ ಕ್ಷಣದೇ ಅಣ್ಣ ವಂದಿಸಿಕೊಂಡಿದ್ದೇನೆ. ಸಹೋದರ ಉತ್ತಮ, ಎದ್ದೇಳಪ್ಪ ಎದ್ದೇಳು. ವಿಚಾರ ತಿಳಿದೇ ಇಲ್ಲಿಯವರೆಗೆ ಬಂದಿದ್ದೇನೆ. ಹೌದೇ ಅಣ್ಣ ಕೇಳ್ಪಾರಿದೆ ಗೋಷ್ಪದ ಜಾಲ ದಿನ ತೋಯತ್ತ ತೋಂತೈ ತೋಂತೈ ಗೋಷ್ಪದ ಜಾಲ ಯಾತಕೆ ಹೊಣ್ಣುವೆ ಹರಿಗೋಲನು ಯಾತಕೆ ಹೊಣ್ಣುವೆ ಹರಿಗೋಲನು ಬಣ್ಣವಲ್ಲಿಸು ಕಾರ್ಯಕ್ಕೆ ನೀನೆ ಹೋಗುವುದು, ಬಣ್ಣವಲ್ಲಿಸು ಕಾರ್ಯಕ್ಕೆ ನೀನೆ ಹೋಗುವುದು. ಎಣ್ಣಿದೋ ಎಲ್ಲವನ್ನು ನೀ ಪೋಪುದು, ಎಣ್ಣಿನೋ ಎಲ್ಲವನ್ನು ರಿತ್ತೋಗದಲ್ಲಿ ಬಣ್ಣವಲ್ಲಿಸು ಕಾರ್ಯಕ್ಕೆ ನೀನೆ ಪೋಪುದು, ಎಣ್ಣಿ ನೋಡೆಲ್ಲವನ್ನು ಅಣ್ಣ. ಓ ಅಣ್ಣದೇವ, ಅನುಜ, ಸಭೆಯಲ್ಲಿ ನಡೆದಂತ ವಿಚಾರವನ್ನೆಲ್ಲ ತಿಳಿದೇ ನಾನು ಇಲ್ಲಿಯವರೆಗೆ ಬಂದಿದ್ದೇನೆ. ಉತ್ತಮ ಅಣ್ಣ, ವನಪಾಲಕರು ಬಂದು ಕಾಡು ಮೃಗಗಳಿಂದ ವನಕ್ಕೆ ತೊಂದರೆಯಾಗಿದೆ,
ಅವರಿಗೆ ಬಂದ ತೊಂದರೆಯನ್ನ ಹೇಳಿಕೊಂಡ್ರು ಎನ್ನುವಂತಹ ವಿಚಾರವನ್ನ ತಿಳಿದು ಮಹಾರಾಜನಾದಂತಹ ನೀನೆ ಮೃಗಬೇಟೆಗೆ ಹೊರಟಿದ್ದಿ. ವಿಚಾರವನ್ನ ತಿಳಿದಂತಹ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಯಾಕೆ ಯಾಕೆ ಒಂದು ಮಾತನ್ನ ಹೇಳ್ತೇನೆ ಅಣ್ಣ. ಏನು? ಗೋವಿನ ಪಾದ ಅಡಗದೆ ಇರುವಂತಹ ಜಲವನ್ನ ಉತ್ತರಿಸುವುದಕ್ಕೆ ಹರಿಗೋಲಿನ ಅವಶ್ಯಕತೆ ಇದೆಯೇ? ಅಗತ್ಯ ಇಲ್ಲ. ಅಷ್ಟೇ ಅಲ್ಲ, ಒಂದು ಉಗುರಿನಿಂದ ಆಗುವಂತಹ ಕೆಲಸವನ್ನ ಮಾಡುವುದಕ್ಕೆ ಕೊಡಲಿಯನ್ನ ಹಿಡಿಯುವಂತ ಅವಶ್ಯಕತೆ ಇದೆಯೇ? ಕೊಡಲಿ ಹಿಡಿದಂತಾದ್ರೆ ಅವನನ್ನ ಮೂರ್ಖ ಅಂತ ಹೇಳ್ತಾರೆ ಅಲ್ವೇ? ಈಗ ಹಾಗೆ ಆಯ್ತು. ಏನು? ಯಕಶ್ಚಿತ್ ಕಾಡು ಪ್ರಾಣಿಗಳನ್ನ ಕೊಂದು ಬರುವುದಕ್ಕಾಗಿ ಈ ಬಹಿಷ್ಮಾಕ್ಯಪುರದ ನಾಡಿನ ಅರಸನಾದಂತಹ ನೀನೇ ಹೊರಟು ಹೋಗುವುದು ಸರಿಯಲ್ಲ. ಅದು ನನ್ನ ಕರ್ತವ್ಯ ಅಲ್ವೇ ತಮ್ಮ? ಕರ್ತವ್ಯ ಹೌದು, ಆದ್ರೆ ಮಾಡುವಂತಹ ಕಾರ್ಯ ಎಂತದ್ದು ಎನ್ನುವುದನ್ನ ಯೋಚಿಸಬೇಕಾಗ್ತದೆ. ಏನಾಯ್ತು? ಬರೇ ಸಣ್ಣ ಕಾರ್ಯ. ಈ ಕಾರ್ಯಕ್ಕೆ ಯುವರಾಜನಾದಂತಹ ಈ ಉತ್ತಮನನ್ನ ಕಳುಹಿಸಿದ್ದೇ ಹೌದಾದರೆ ಆ ದುಷ್ಟ ಮೃಗಗಳನ್ನ ಕೊಂದು ಮನಕ್ಕೆ ಸುಖವನ್ನ ತಂದು ಕೊಡ್ತೇನೆ. ಅಣ್ಣ ಕೊಡು ಅಪ್ಪಣೆ. ಮೃಗಬೇಟೆಗೆ ನೀನು ತೆರಳುತ್ತಿ? ಹೌದಣ್ಣ. ಇದು ನಿನ್ನ ಅಂಬಾಣ? ಹೌದಣ್ಣ. ತಮ್ಮ ಮೃಗಬೇಟೆ ಸದರ ಅಲ್ಲವ ತಮ್ಮ ಮೃಗಬೇಟೆ ಸದರ ಅಲ್ಲವ ತಮ್ಮ ಬಗಳ ಮಾಯಗಳಿಗೋ ಅಡವೆಯಲಿಯೇ ಬಗಳ ಮಾಯಗಳಿಗೋ ಅಡವಿಯಲಿಯೇ ಹೋಗುವಾಗ ತಿರುವ ವೇಳೆಯೋ ಎಚ್ಚರ ಹೋಗುವಾಗ ತಿರುಗುವ ವೇಳೆಯೋ ಎಚ್ಚರಿಕೆಗಳಿರಬೇಕೆಂದನು. ಹೋಗುವಾಗ ತಿರುಗುವ ವೇಳೆಯೋ ಎಚ್ಚರಿಕೆಗಳಿರಬೇಕೆಂದನು. ಉತ್ತಮ. ಅಣ್ಣದೇವ, ಬಹಳ ಹುರುಪೆಯಿಂದ ಸಭಾಸ್ಥಾನವನ್ನ ಪ್ರವೇಶ ಮಾಡಿದಿ. ಹೊರಟು ನಿಂತಿದ್ದೇನೆ ಮೃಗಬೇಟೆಗೆ ಎಂಬುದಾಗಿ. ಹೌದಣ್ಣ. ಕಡೆದು ನೀನು ಹೇಳುವಂತಹ ಮಾತು ಸಂತೋಷವನ್ನ ಉಂಟು ಮಾಡ್ತಾ ಇದೆ ತಮ್ಮ. ಸಹಜ ತಾನೇ. ಆದರೆ ಸಂತೋಷದ ಜೊತೆಯಲ್ಲಿ ಆತಂಕವನ್ನು ಸೃಷ್ಟಿಸುತ್ತಾ ಇದೆ. ಆತಂಕ? ತಮ್ಮ ಯಾವ ಕುರಿತಾಗಿ ಅಣ್ಣ? ಹೇಳಿದೆಲ್ಲ, ಅಣ್ಣ ನನಗಪ್ಪಣೆ ಕೊಡು, ನಾನು ಹೋಗ್ತೇನೆ ಮೃಗಬೇಟೆಗೆ, ದುಷ್ಟ ಮೃಗಗಳನ್ನ ಕೊಂದು ಬರ್ತೇನೆ ಎಂಬುದಾಗಿ. ಈ ಸಣ್ಣ ಕೆಲಸವನ್ನು ನಾನೇ ಮಾಡ್ತೇನೆ ಎನ್ನುವುದಾಗಿ ಹೇಳಿದೆ. ಯಾವ್ಯಾವ ಕಾರ್ಯವನ್ನು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಮಾಡಬೇಕು ಅದನ್ನೇ ಮಾಡಬೇಕು. ನಾನು ಅದನ್ನೇ ಹೇಳಿದ್ದಣ್ಣ. ಅಮ್ಮ, ನೀನು ಪ್ರಾಯದಲ್ಲಿ ಬಹಳ ಸಣ್ಣವನಪ್ಪ. ಸಣ್ಣವನಾದ ನೀನು ಕಾಡನ್ನು ಸೇರಿ ದುಷ್ಟ ಮೃಗಗಳನ್ನ ಸಂಹರಿಸುವುದು. ಮೃಗಗಳಂದ್ರು ಸಾಮಾನ್ಯವಾದವಲ್ಲ. ಓಹೋ, ಈ ಬಂದಿರುವ ವನಪಾಲಕರು ಸಾಮಾನ್ಯದವರಲ್ಲ. ಬಂದಂತ ದುಷ್ಟ ಮೃಗಗಳನ್ನ ದಂಡಿಸುವುದಕ್ಕೆ ಸಮರ್ಥರೇ ಆಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಓಡಿ ಬಂದಿದ್ದಾರೆ. ಚರ್ಯೆಯನ್ನ ಅರಿತವರೇ ಆಗಿದ್ದಾರೆ. ಅಂತವರಿಗೂ ಕಷ್ಟವಾಗಿ ಬಂದು ಭಿನ್ನವಿಸಿಕೊಳ್ತಾ ಇದ್ದಾರೆ ಅಂತ ಆದರೆ ಮೃಗಗಳ ಪರಿಚಯವಿಲ್ಲದಂತಹ ನಾಡಾಡಿಯಾದಂತಹ ನೀನು ಅಲ್ಲಿಗೆ ಹೋದೆ ಅಂತ ಆದರೆ ಕ್ರೂರ ಮೃಗಗಳು, ಓಹೋ, ದುಷ್ಟ ಮೃಗಗಳು ಬಹಳಷ್ಟು ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರ್ತವೆ. ಅವುಗಳನ್ನೆಲ್ಲ ನಿಗ್ರಹಿಸುವುದು ನಿನಗೆ ಬಹಳ ಕಷ್ಟವಾಗುತ್ತದೆ. ಓಹೋ, ಅಲ್ಲದೆ ಮತ್ತೇನು? ಕಾಡಂದ್ರೆ ಏನಂತ ಮಾಡಿದಿ? ಏನಣ್ಣ? ಅರಮನೆಯ ಆಟದ ಮೈದಾನ ಅಂತ ಮಾಡಿದ್ಯಾ? ಆಹಾ, ಬಹಳ ಕಾರ್ಗತ್ತಲು ತುಂಬಿದಂತಹ, ಸೂರ್ಯ ರಶ್ಮಿಯೂ ಸೋಕದಂತಹ ಕಗ್ಗತ್ತಲೆಯ ಕಾಡದು. ಮರಗಳು ಒತ್ತೊತ್ತಾಗಿ ಬೆಳೆದು ನಿಂತಿವೆ. ಮಧ್ಯದಲ್ಲಿ ನುಸುಳಿಕೊಂಡು ಹೋಗುವುದಕ್ಕೂ ಕಷ್ಟವಾಗುತ್ತದೆ. ನನಗೆ ಪ್ರತ್ಯಕ್ಷವಾದಂತಹ ಅನುಭವ ಇಲ್ಲ, ಸತ್ಯ. ಯಾಕೆಂದ್ರೆ ನೀನು ಈ ಹಿಂದೆ ಕಾಡಲ್ಲಿ ಬಹಳಷ್ಟು ಸಮಯವನ್ನ ಕಳೆದವ. ಬಹಳ ನಿನಗೆ ಅದರ ಅನುಭವ ಇದೆ. ಕಾಡು ಪ್ರಾಣಿಗಳಿಂದ ನನಗೇನೂ ಆಗಲಿಲ್ಲ ದೇವರ ದಯೆಯಿಂದ. ಅಂತಹ ಅನುಭವವನ್ನ ಹೊಂದಿದವನು ನಾನು. ಆದುದರಿಂದ ಮೃಗಗಳ ಕತೆ ಬಿಡು. ಒಂದು 10 ಮೃಗವನ್ನ ಹೊಡೆದರೆ ಉಳಿದು ಓಡಿ ಹೋಗುತ್ತವೆ.
ಆದರೆ ಮತ್ಯಾರಿದ್ದಾರೆ? ಕಾಡಿನಲ್ಲಿ ಬಹಳ ಮಾಯಾವಿಗಳಾದಂತಹ ರಕ್ಕಸರು ಬದುಕಿಕೊಂಡಿದ್ದಾರೆ. ನರಮಾಂಸವನ್ನ ಮೆಲ್ಲುವಂತ ಅಭ್ಯಾಸ, ಕೈಗೆ ಸಿಕ್ಕಿದ್ದನ್ನ ಹಿಡಿದು ತಿನ್ನುವಂತ ಅಭ್ಯಾಸ, ತರತರದ ವಿಧ ವಿಧದ ವಿಚಿತ್ರವಾದಂತಹ ಸ್ವಭಾವವನ್ನ ಹೊಂದಿದಂತಹ ರಕ್ಕಸರ ನೆಲವೀಡು ಕಾಡು. ಅಂತಹ ರಕ್ಕಸರ ಮಧ್ಯದಲ್ಲಿ ಅವರ ಮಾಯಕಕ್ಕೆ ಒಳಗಾಗಿ ಏನಾದ್ರೂ ಕಷ್ಟ ಒದಗಿ ಬಂತಂತಾದ್ರೆ ಏನು ಮಾಡುವುದು ತಮ್ಮ? ಯಾಕೆಂದ್ರೆ ಗುರುಮುಖೇನ ಅಸ್ತ್ರ ಶಸ್ತ್ರ ವಿದ್ಯಾಭ್ಯಾಸವನ್ನ ಮಾಡಿದವನು ನಾನು. ಅದು ಇಲ್ಲಿ ನಿಷ್ಪ್ರಯೋಜಕ ಆಗಬಾರದಲ್ಲ. ಇದುವರೆಗೆ ನನಗೆ ಅವಕಾಶ ಸಿಕ್ಕಿದ್ದಿಲ್ಲ. ಯಾಕೆ? ಅದು ನಿನ್ನಿಂದಾಗಿ. ನನ್ನಿಂದ ಅವಕಾಶ ವಂಚಿತನಾದೆ ನೀನು. ಹೇಗೆ? ಹೇಗೆ? ಇಲ್ಲಿಗೆ ವೈರಿಗಳ ಬಾಧೆ ಇಲ್ಲ. ಯಾಕೆ? ಯಾಕೆ? ನೀನು ಇಲ್ಲಿ ಅರಸನಾಗಿದ್ದಿ. ಹಾಗಂತ ನೀನಾಗಿ ವೈರಿಪಾಳಯಕ್ಕೆ ಹೋಗಿ ದಾಳಿ ಇಡುವವನಲ್ಲ. ಅಲ್ಲ, ಅಂತಹ ಶಾಂತ ಸ್ವಭಾವದವನು ನೀನು. ಆದ್ದರಿಂದಲಾಗಿ ನಮ್ಮ ವ್ಯವಹಾರ ಏನಿದ್ರೂ ಕೂಡ ನೀನೇ ಹೇಳಿದ ಹಾಗೆ ನಮ್ಮ ಅರಮನೆಯ ಕ್ರೀಡಾಂಗಣ, ಅಲ್ಲಿ ನಮ್ಮ ಅಣಕು ಪ್ರಧಾನ ಅಷ್ಟೇ ಇದುವರೆಗೆ ಆದದ್ದು. ಹೌದಪ್ಪ. ಆದ್ದರಿಂದ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟು ನೋಡು. ನೋಡು, ದುರುಳ ಮಾಯಾವಿ ರಕ್ಕಸರಿರಲಿ, ಕ್ರೂರ ಮೃಗಗಳಿರಲಿ, ಅವುಗಳನ್ನೆಲ್ಲ ಸಾಧೆ ಪಡೆದು ವನಕ್ಕೆ ಸುಖವನ್ನ ನೀಡುತ್ತೇನೆ. ಅಣ್ಣ, ಅನುಮಾನ ಮಾಡಬೇಡ, ಕೊಡುವ ಪಣೆ. ಅಮ್ಮ, ಬಹಳ ಹುರುಪಿನಿಂದ ಮಾತನಾಡುತ್ತಾ ಇದ್ದೀವಿ. ಅಂತೂ ಅವಕಾಶ ಬೇಕೇ ಬೇಕು ನಿನಗೆ. ಹೌದಣ್ಣ. ನಾನು ಏನ್ ಹೇಳಿದ್ರು ನೀನು ಕೇಳುವವನಲ್ಲ. ಬೇಟೆಗೆ ನೀನೇ ಹೋಗುವವನು. ಅವಕಾಶ ಕೊಡಬೇಕು, ನೀನು ಅಪ್ಪಣೆ ಕೊಡಬೇಕು, ಆಶೀರ್ವಾದ ಮಾಡಬೇಕಣ್ಣ. ಅಮ್ಮ, ಸಂತೋಷವಾಯಿತು. ನಿನ್ನಂತಹ ತಮ್ಮನನ್ನ ಪಡೆದ ನನ್ನ ಜನ್ಮ ಸಾರ್ಥಕ. ಯಾಕೆಂದ್ರೆ ರಾಜ ಒಂದು ಮುಖವಾದರೆ ಯುವರಾಜನು, ತಮ್ಮಂದಿರೋ, ಸಹೋದರರು ರಾಜನಿಗೆ ರಾಜಕೀಯದಲ್ಲಿ ನೆರವಾಗುತ್ತಾರೆ ಅಂತಾದರೆ ಆ ರಾಜನ ಬದುಕು ಸಾರ್ಥಕವಾಗುತ್ತದೆ ಅಲ್ವಾ ಅಣ್ಣ? ಆ ನೆಲೆಯಲ್ಲಿ ಯೋಚಿಸಿದಾಗ ಈ ಧ್ರುವರಾಯನ ಬದುಕು ತಮ್ಮನಾದ ಉತ್ತಮನ ಬೆಂಬಲಿನಿಂದ ಸಾರ್ಥಕತೆಯನ್ನು ಪಡೀತಾ ಇದೆ. ತಮ್ಮ, ಅಣ್ಣ, ಆಗಲಿ, ನಿನ್ನ ಉತ್ಸಾಹಕ್ಕೆ ಭಂಗ ತರಲಾರ ಅವಕಾಶ ಕೊಡದೇ ಹೋದರೆ ಅವಕಾಶವನ್ನು ತೋರಿಸುವಂತಹ ಪ್ರತಿಭೆಯನ್ನು ಹೊರಗೆ ಹಾಕುವಂತಹ ಸಂದರ್ಭವೇ ಒದಗಿ ಬರುವುದಿಲ್ಲ ಅಲ್ವಾ? ಆಗಲಿ, ಸಂತೋಷಗೊಂಡಿದ್ದೇನೆ. ನಿನ್ನನ್ನ ಕಾಡಿಗೆ ಕಳುಹಿಸಿ ಕೊಡ್ತಾ ಇದ್ದೇನೆ. ಆದರೂ ಮನದ ಮೂಲೆಯಲ್ಲಿ ಏನೋ ಆತಂಕ. ಆತಂಕ? ತಮ್ಮ, ಅಣ್ಣ, ಆ ಶ್ರೀಹರಿಯನ್ನ ಸದಾ ಜಪಿಸು. ಖಂಡಿತವಾಗಿ ನಿನ್ನನ್ನ ಉದ್ಧರಿಸುತ್ತಾನೆ. ಶ್ರೀಮನ್ನಾರಾಯಣನ ಜಪವನ್ನ ಎಂದೂ ಬಿಡಬೇಡ. ಈಗ ಪೂರ್ವಾನ್ನ ಹೊರಟಂತಹ ನೀನು ಸಕಲ ಶಬರ ಪಡೆಯನ್ನ ಕೂಡಿಕೊಂಡು ಕಾನನಕ್ಕೆ ದಾಳಿಯನ್ನ ಮಾಡು. ಸೂರ್ಯ ಅಸ್ತಮಾಂಬುದಿಯನ್ನ ತಲುಪುವ ಒಳಗೆ, ಕತ್ತಲೆ ಆಗುವ ಒಳಗೆ ಅರಮನೆಯನ್ನ ಸೇರಿಕೊಳ್ಬೇಕು. ಕಾಡಿನಲ್ಲಿ ಜಾಗೃತನಾಗಿರು. ಅಗ್ರಜನ ಬೋಧಕ ಬಿನಮಿಸಿ ನೇಮವನಂತು ವ್ಯಗ್ರದಿಂದುತ್ತಮವ ಚತುರಂಗ ಬಲ ಸಮಸ್ತ ವ್ಯಗ್ರದಿ ಉಪರಿಸಿ